ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಆರಕ್ಷಕ ಠಾಣೆ ಎದುರುಗಡೆ ಇವತ್ತಿನ ದಿವಸ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ನಮ್ಮ ದಲಿತ ಹಿರಿಯರು ಮುಖಂಡರು ಅವರು ಕೂಡ ಬರಬೇಕಾಗಿತ್ತು. ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕಿಸಿದ್ದೀವಿ. ಇದು ಕಾರಣಾಂತರಗಳಿಂದ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು. ನಾವು ಕಾನೂನಿನ ಪರಿಪಾಲನೆ ಮಾಡೋರು, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಜನಗಳಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಮನ ಒಕ್ಕೂಟದಿಂದ ನಾವು 15ನೇ ತಾರೀಕಿಗೆ ಒಂದು ಗಡುವನ್ನು ನೀಡಿದ್ದೀವಿ. 15ನೇ ತಾರೀಕಿವರೆಗೆ ಆರೋಪಿತ FIR ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸದೇ ಹೋಗಿದ್ರೆ ನಾವು ಮುಂದಿನ 15ನೇ ತಾರೀಕಿವರೆಗೆ ನಾವು ಗಡುವನ್ನು ಕೊಟ್ಟಿದ್ದೀವಿ. ಯಾವುದೋ ಪೊಲೀಸ್ ಇಲಾಖೆಗೆ. ಆ ಪೊಲೀಸ್ ಇಲಾಖೆ ಅಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಇಲಾಖೆ. ಯಾಕಪ್ಪ ಅಂದ್ರೆ ಅವರು ರಕ್ಷಣೆ ಮಾಡದಿದ್ದರೆ ನಾವು ಇನ್ನೂ ಎಷ್ಟು ದಿನ ಹೊಡೆದಾಡಿ ಸಾಯ್ತಿದ್ವು ಅಂತ ಗೊತ್ತಿಲ್ಲ. ಅದಕ್ಕೆ ಆ ಇಲಾಖೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ನಾವುಗಳು. ಅದಕ್ಕಾಗಿ ದಯಮಾಡಿ ಆ ಇಲಾಖೆಗೆ ನಾವು ಒಂದು ಮನವಿ ಮಾಡೋದಂದ್ರೆ 15ನೇ ತಾರೀಕು ಒಳಗಡೆ ನೀವು ಬಂಧಿಸಿ ಕಾನೂನು ಕ್ರಮ ಏನು ತಗೋತೀರಿ ತಗೊಳ್ರಿ. ಅದಕ್ಕೆ ನಾವು ಯಾವುದೂ ಅಡ್ಡಿಪಡಿಸಂಗಿಲ್ಲ. ಒಂದು ವೇಳೆ 15ನೇ ತಾರೀಕು ಒಳಗಡೆ ನೀವು ಒಂದು ವೇಳೆ ಬಂಧಿಸದೆ ಹೋಗಿದ್ರೆ ಈ ಆಲ್ಮೇಲ್ ತಾಲೂಕನ್ನು ಬಂದ್ ಕರೆಯನ್ನು ನೀಡಲು ನಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಕರೆಯನ್ನು ಕೊಟ್ಟಿದ್ದೀವಿ. 15ನೇ ತಾರೀಕು ಒಳಗಡೆ ನೀವು ಬಂಧಿಸಬೇಕು. ನಿಮ್ಮ ಕಾನೂನು ಚೌಕಟ್ಟು ಏನೇನಿದೆ ಅದು ನೀವು ಪರಿಪಾಲನೆ ಮಾಡಿರಿ. ಅದಕ್ಕೆ ನಾವು ಏನು ಅಡ್ಡಿಪಡಿಸಂಗಿಲ್ಲ. ನಾವು ಒಂದು ವೇಳೆ 15ನೇ ತಾರೀಕಿಗೆ ಬಂಧಿಸಲಿಲ್ಲ ಅಂದ್ರೆ ಇಡೀ ಆಲ್ಮೇಲ್ ತಾಲೂಕು ಬಂದ್ ಕರೆಯನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ PSI ಸಾಹೇಬರಿಗೆ ಒಂದು ಮನವಿಯನ್ನು ನೀಡಕ್ಕೆ ಬಂದಿದ್ದೀವಿ. ಅದಕ್ಕೆ ದಯಮಾಡಿ PSI ಸಾಹೇಬರು ಮತ್ತು SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಗಂಭೀರ ಪರಿಗಣಿಸಿ ಇದಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ನನಗೆ ಮಾತನಾಡೋ ಅವಕಾಶ ಮಾಡಿಕೊಡಿದ ಎಲ್ಲ ದಲಿತ ಮುಖಂಡರಿಗೂ, ದಲಿತ ಸಮಾಜದ ಬಂಧುಗಳಿಗೂ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು ಹೇಳುತ್ತೇನೆ. ದಂಗೆದ್ದರೆ ಜಯ ನಮ್ಮದು ಅಂತಕ್ಕಂಥ ಮಾತನಾಡಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಲ್ಲಿ ಅಣಿಮಡುತ್ತಾ ಇಂದು ಆಲ್ಮೇಲ್ ತಾಲೂಕಿನ ಒಬ್ಬ ದಲಿತ ಪ್ರಾಮಾಣಿಕ ಹೋರಾಟಗಾರರಾಗಿರ್ತಕ್ಕಂಥ ಶಶಿಧರ ನಾಯ್ಕಡಿ ಅವರ ಮೇಲೆ ಸಿಂದಗಿ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಜನಸಂದಣಿಯಲ್ಲಿರ್ತಕ್ಕಂಥ ಒಂದು ಜಾಗ ಅದು. ಅಂಥ ಒಂದು ಪಬ್ಲಿಕ್ಕಲ್ಲಿ ಒಬ್ಬ ಹೋರಾಟಗಾರನನ್ನು ಆಡುವಾಗಲೇ ಹಲ್ಲೆ ಮಾಡಿದ ಇಡೀ ತಾಲೂಕು ಬೆಚ್ಚಿಕೊಳ್ಳುವಂಥ ಒಂದು ಸಂಗತಿಯಾಗಿದೆ. ಅದನ್ನು ಖಂಡಿಸಿ ನಾವು ಇವತ್ತು 9ನೇ ತಾರೀಕು ಸಂಪೂರ್ಣವಾಗಿ ಆಲ್ಮೇಲ್ ಬಂದ್ ಕರೆ ಕೊಡಬೇಕಾಗಿತ್ತು. ಆದರೆ ಸಾಹೇಬರು ಒಂದು ನಮ್ಮ ಆಲ್ಮೇಲದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳಿಗೆ, ನಾಯಕರುಗಳಿಗೆ ನಮ್ಮ ಇಲಾಖೆಯಿಂದ ನೋಟಿಸನ್ನು ಕಳಿಸಿದ್ದೀರಿ. ನಾವು ಕಾನೂನನ್ನು ಪರಿಪಾಲನೆಯನ್ನು ಮಾಡ್ತಕ್ಕಂಥ ಹೋರಾಟಗಾರಿದ್ದೀವಿ. ತಮ್ಮ ಅಧಿಕಾರಿಗಳಿಗೆ ತಮ್ಮ ಒಂದು ನೋಟಿಸಿಗೆ ಅತ್ಯಂತ ಗೌರವವನ್ನು ಕೊಟ್ಟು ನಾವು ಗಡುವನ್ನು ಕೊಟ್ಟಿದ್ದೀವಿ. ಈಗ ಇಲಾಖೆಗೆ ಗೊತ್ತಿರ್ತಕ್ಕಂಥ ವಿಷಯ 15ನೇ ತಾರೀಕಿನ ಒಳಗಾಗಿ ಯಾರ್ಯಾರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಸಭೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಇವತ್ತು ಆಲ್ಮೇಲ್ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಹೋರಾಟಗಾರರು ಇವತ್ತು ಸಿಂದಗಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಜೋರಿಪುರ ಆಗಿರ್ಬೋದು, ಇವತ್ತು ಎಲ್ಲ ರಾಜ್ಯನೇ ಇವತ್ತು ತಿರುಗಿ ನೋಡುವಂಥ ಒಂದು ಸಂಗತಿಯಾಗಿದೆ. ಇವತ್ತು ಒಬ್ಬ ಹೋರಾಟಗಾರ ಇವತ್ತು ತಾಲೂಕಿನಲ್ಲಿ ಜಿಲ್ಲೆಯಾದಂಥ ಒಂದು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಇವತ್ತು ಪಬ್ಲಿಕ್ನಲ್ಲಿ ಹಾಡಾಗಲೇ ಇವತ್ತು ಹಲ್ಲೆ ಮಾಡ್ತಾನಂತ ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ನಾಚಿಕೆ ಪಡುವಂಥ ಒಂದು ಸಂಗತಿಯಾಗಿದೆ. ಅದರಿಂದ ಇವತ್ತು ದಲಿತ ನಾಯಕರುಗಳಿಗೆ, ದಲಿತರಿಗೆ ಇವತ್ತು ಈ ಭಾಗದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಇವತ್ತು ನಮಗೆ ಕಾಡ್ತಾ ಇದೆ. ಹಾಗಾಗಿ ಮಾನ್ಯ ಅಧಿಕಾರಿಗಳು ನಮ್ಮನ್ನು DC ಅವರಿಗೆ ಅವ್ರ ಹತ್ತಿರ ಹೋಗುವಂಥದ್ದು ಒಂದು ತಾವು ಮಾಡಿಕೊಡಬಾರ್ದು, ಶೀಘ್ರದಲ್ಲಿ ಅವರನ್ನು ಬಂಧನ ಮಾಡಬೇಕು ಅಂತಕ್ಕಂಥದ್ದು ಈ ಸಭೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಒಂದು ವೇಳೆ ಇವತ್ತು ಆಲ್ಮೇಲ್ ಪಟ್ಟಣದಲ್ಲಿ ನೀವು 15ನೇ ತಾರೀಕಿನ ಒಳಗಾಗಿ ನೀವೇನು ಬಂದ್ ಕರೆ ನಾವೇನು ಕೊಡ್ತಾ ಇದ್ದೀವಿ, ಅದ್ರ ಒಳಗಾಗಿ ನೀವೇನು ಬಂಧಿಸಿದ್ರೆ ನಾವು ಹೋರಾಟ ಹಿಂತೆಗಿತೀವಿ. ಒಂದು ವೇಳೆ ನೀವು ಬಂಧಿಸದಿದ್ದರೆ ಸಂಪೂರ್ಣವಾಗಿ ಆಲ್ಮೇಲ್ ಬಂದ್ ಕರೆ ಕೊಡ್ತಾ ಇದ್ದೇವೆ. ಜೊತೆಗೇನೆ 15ನೇ ತಾರೀಕು ಆದ ನಂತರ
ಸಿಂದಗಿ ಮತ್ತು ದೇವರಿಪುರಿ ಕೂಡ ತಾಲೂಕು ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಸಭೆ ಮೂಲಕ ಮಾನ್ಯ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮನ್ನು ಫೆಬ್ರವರಿ 6ನೇ ತಾರೀಕು ಒಬ್ಬ ದಲಿತ ನಾಯಕ ರೈತ ಹೋರಾಟಗಾರರಾದಂಥ ಶಶಿಧರ್ ನಾಯ್ಕರವರ ಮೇಲೆ ಹಲ್ಲೆ ಇಂದು ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಏನು ಜನಪ್ರತಿನಿಧಿ ಆದಂಥ ಅಧ್ಯಕ್ಷರಾದಂಥ ಏನು ಅವರು ಶಶಿಧರ್ ನಾಯ್ಕಡೆ ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಆ ಕಾರಿನ ಚಾಲಕ ಮತ್ತು ಅಧ್ಯಕ್ಷರನ್ನು ಇವತ್ತು ಹೇಳಿದರು ಆಲ್ಮೇಲ್ ಭಾಗದಲ್ಲಿ ಒಬ್ಬ ದಲಿತ ನಾಯಕರಿಗೆ ಅನ್ಯಾಯ ಆಗ್ತದ, ಹಾಡು ಹಗಲೇ ಏನಪ್ಪ ಅಂದ್ರೆ ಈ ರೀತಿಯಾಗಿ ಜನಪ್ರತಿನಿಧಿಗಳು ಮಾಡ್ತಾರಂದರೆ ಇದು ಕೇವಲ ನಾಚಿಗೀಡಂಥ ಸಂದರ್ಭ. ಇವತ್ತು ಎಷ್ಟು ನಮ್ಮ ದಲಿತ ನಾಯಕರು ಎಷ್ಟು ಶಿಕ್ಷಣವಂತರಾದರೂ ಕೂಡ ಏನು ಜನಪ್ರತಿನಿಧಿಗಳಾದರೂ ಕೂಡ ನಮಗೆ ಸವರ್ಣರ ಮೇಲೆ ಅನ್ಯಾಯ ಆಗ್ತಿದೆಯಲ್ಲ, ಈ ರೀತಿ ಹಲ್ಲೆ ಆಗ್ತಿದೆ ಮತ್ತು ಜಾತಿ ನಿಂದನೆ ಆಗ್ತಿದೆ ಅಂದರೆ ಇದು ಭಾಳ ನೋವಿನ ಸಂಗತಿ ಬಂಧುಗಳೇ. ಅದಕ್ಕಾಗಿ ಏನು ಅಟ್ರಾಸಿಟಿ ಆದ ನಂತರ ಯಾವುದೇ ಇಲಾಖೆ ಆದರೆ ಅವರನ್ನು ಅರೆಸ್ಟ್ ಮಾಡಬೇಕಾದಂಥ ಒಂದು ಕಾನೂನು ಇದೆ. ಇವತ್ತು ಯಾಕೋ ಇಲ್ಲಿ ಆಲ್ಮೇಲ್ ಭಾಗದಲ್ಲಿ ಏನು PSI ಸಾಹೇಬರು ಇಲ್ಲ, ಇವತ್ತು ನೀವು ಪ್ರತಿಭಟನೆ ಮಾಡಬೇಡ ಅಂದ್ರೆ ಅದು ನಮಗೇನು ಗೊತ್ತಾಗಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂದ್ರೆ ದಲಿತ ಸಂಘಟನೆಗಳು ಕೂಡಿ ಇಲ್ಲ ನಮಗೆ PSI ಈ ರೀತಿ ಹೇಳಿದ್ದಾರೆ. ಆದ್ರೆ ಮಾನ್ಯ PSI ನಾವು ಕೇಳ್ತೀವಿ ಬಂಧುಗಳೇ, ಅಟ್ರಾಸಿಟಿ ಆದರೆ ಯಾವನೇ ಇರಲಿ ಅವನನ್ನು ನೇರವಾಗಿ ಬಂಧಿಸಬೇಕಂತ ಕಾನೂನು ಇದೆ. ಮತ್ತು ಇವತ್ತು ನೇರವಾಗಿ ಜನಪ್ರತಿನಿಧಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾನಂದರೆ ಇದು ಯಾವ ಕಾನೂನು ನಮಗೆ ಗೊತ್ತಾಗಿಲ್ಲ. ಆದರೂ ಕೂಡ ಎಲ್ಲ ಸಂಘಟನೆಯವರು ಕೂಡಿ ಮತ್ತು 15ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಹೇಳಿದರೆ 15ನೇ ತಾರೀಕಿಗೆ ಒಳಗಾಗಿ ಈ ಠಾಣೆಯ PSI ಸಾಹೇಬರು ದಲಿತರ ಮೇಲೆ ಈ ರೀತಿ ಅನ್ಯಾಯ ಆಗ್ತದಂದರೆ ತಾವು ಕಾನೂನು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು. ಯಾರೇ ಆಗಿರಲಿ, ಇವತ್ತು ದಲಿತರಾಗಿರ್ಬೋದು, ಇವತ್ತು ಸಾಮಾನ್ಯರಾಗಿದೆ, ಕಾನೂನು ಬಾಹಿರ ಯಾರು ಮಾಡ್ತಾರಂದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮೈನಾರಿಟಿ ಕೊಟ್ಟಿಲ್ಲ, ಕಾನೂನು ಇದೆ ದೇಶದಲ್ಲಿ. ಯಾರೇ ದೇಶದ ಕಾನೂನವ್ರು ಯಾರು ಕೈ ತೊಗ್ತಾರ ಅವರು ಸೂಕ್ತವಾದಂಥ ತಾವು ಶಿಕ್ಷೆಯನ್ನು ಅನುಭವಿಸುತ್ತೆ ಈ ದೇಶದ ಸಂವಿಧಾನ ಹೇಳ್ತಿದೆ. ಇವತ್ತು ಯಾವೇ ಆಗಿರ್ಬೋದು, ಇವತ್ತು ಜನಪ್ರತಿನಿಧಿ ಆಗೇನಂದ್ರೆ ಏರ್ಪರ ಮಾಡಕ್ಕಂಥ ಕಾನೂನು ಈ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ಆದರೂ ಕೂಡ ನಮ್ಮ ಎಲ್ಲ ಸಂಘಟನೆಯವರು ಕೂಡಿ ನಮ್ಮ ಇವರು PSI ಠಾಣೆಯ PSI ಸಾಹೇಬರ ಅಂಗಡಿಯವರ ಒಂದು ಮುಖಾಂತರ ಇರಲಿ ಒಂದು ಅವಕಾಶವನ್ನು ಕೊಡಿ ಅಂದಾಗ ಎಲ್ಲ ನಾವು ಸಂಘಟನೆಯವರು ಕೂಡಿಕೊಂಡು ಅವಕಾಶ ತಮಗೆ ಪಟ್ಟಿದ್ದೇವೆ. 15ನೇ ತಾರೀಕಿಗೆ ಒಂದು ವೇಳೆ ಯಾರು ನಮ್ಮ ದಲಿತ ನಾಯಕರಿಗೆ ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಯಾವ ಕಾನೂನನ್ನು ತಾವು ತೆಗೆದುಕೊಂಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ನಾವು ಕೇಳಕತ್ತಿದ್ದೇವೆ. ನಾವು ಏನೋ ಬೇರೆ ಕೇಳಕತ್ತಿಲ್ಲ, ನಮಗೆ ಅನ್ಯಾಯ ಆಗಿದೆ ಸರ್, ಈ ರೀತಿ ಆಗಿದೆ. ಆ್ಯಕ್ಚುಲಿ ಕಾನೂನು ಏನು ಹೇಳ್ತದಪ್ಪ ಅಂತಂದರೆ ಯಾರಿಗೆ ಅಟ್ರಾಸಿಟಿ ಆಗ್ತದೆ, ಜಾತಿ ನಿಂದನೆ ಆಗಿದೆ, ಅವರು ತಕ್ಷಣ ಅರೆಸ್ಟ್ ಆಗಬೇಕು. ಕಾನೂನು ಈ ರೀತಿ ಇದೆ. ಮತ್ತು ನಮ್ಮ ಮೇಲಾಧಿಕಾರಿ PSI ಸಾಹೇಬರು ಯಾವ ರೀತಿ ಹೇಳಿದಾರೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಆದರೂ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಹೇಳಿದ್ದಾರೆ, ಇಲ್ಲ ನಮ್ಮ PSI ಸಾಹೇಬರು ಹೇಳಿದ್ದಾರೆ, ನಮಗೆ ಕೆಲವೊಂದು ಅವಕಾಶವನ್ನು ಕೊಡಿ ಅಂತಿದ್ದಾರೆ. ದಯಮಾಡಿ ತಾವು ಮೇಲಾಧಿಕಾರಿಗಳಿದ್ದೀರಿ, ನಮ್ಮ ನಾಯಕರಿಗೆ ಆಗಿರ್ಬೋದು ಅಥವಾ ನಮ್ಮ ದಲಿತ ಬಂಧುಗಳಿಗೆ ಅನ್ಯಾಯ ಆಗದಂತೆ ಕಾನೂನನ್ನು ತಾವು 15ನೇ ತಾರೀಕು ತೆಗೆದುಕೊಳ್ಳಿ. ಒಂದು ವೇಳೆ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಈ ಆಲ್ಮೇಲ್ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಈ ತಾವು ತಮ್ಮ ಮುಖಾಂತರ ಹೇಳ್ತೀವಿ. ಅದರ ಮೇಲಾಧಿಕಾರಿಗಳು ತಾವು ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನನ್ನೂ ಕೂಡ ಒಂದೆರಡು ಮಾತನಾಡೋ ಅವಕಾಶ ಮಾಡಿದ್ದು ನಮ್ಮೆಲ್ಲರಿಗೂ ನನ್ನ ದಲಿತ ಪರ ಎಲ್ಲ ಸಂಘಟನೆಯವರಿಗೆ ವಂದಿಸಿ ನಾನು ಬೇಕು ಎಂಬ ಮಾತನ್ನು ಹೇಳಿರ್ತಕ್ಕಂಥ ವಿಶ್ವಜ್ಞಾನಿ ಹುಟ್ಟು ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಿತ್ರರೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಮತ್ತು ಪೊಲೀಸ್ ಸಿಬ್ಬಂದಿಗಳೇ, ಇವತ್ತ ಏನು ಶಶಿ ನಾಯ್ಕೋಡಿ ಅವರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತ ಆಲ್ಮೇಲ್ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಇವತ್ತು ಹಮ್ಮಿಕೊಂಡು ಅವನಿಗೆ ನ್ಯಾಯ ಕೊಡಿಸಲಕ್ಕ ಎಲ್ಲ ದಲಿತ ಸಂಘ, ಎಲ್ಲ ದಲಿತ ಮುಖಂಡರು, ಎಲ್ಲ ಹೋರಾಟಗಾರರು, ಈ ಭಾಗದ ಎಲ್ಲ ಯುವ ನಾಯಕರು ತಯಾರಾಗಿದ್ದರು. ಆದರೂ ಒಂದು ಹೊಂದಾಣಿಕೆ ಮೇಲೆ ಒಂದು ಏನೋ ವಿಶ್ವಾಸ ಇಟ್ಟು ಇವತ್ತು ಸ್ವಲ್ಪ ದಿನ ಟೈಮ್ ಕೊಡ್ರಿ, ಇವತ್ತು ಒಂದು ಸ್ವಲ್ಪ ದಿನದ ಟೈಮ್ದಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಈಗ ಒಬ್ಬನಿಗೆ ಅರೆಸ್ಟ್ ಮಾಡಿ ಇವತ್ತು ಜೈಲಿಗೆ ಕಳಿಸ್ಲಕ್ಕೆ ತಯಾರಾಗಿ ಇವತ್ತೇಳಿ ಮಾನ್ಯ PSI ಸಾಹೇಬರು ಇವತ್ತು ಫೋನ್ ಹಚ್ಚಿದ್ರು.
ಅದಕ್ಕೆ ಇವತ್ತು ಅವ್ರ ಮಾತಿಗೂ ಬೆಲೆ ಕೊಟ್ಟು ಇವತ್ತು ನಾವು ಯಾವುದೇ ಒಂದು ಯಾರಿಗೂ ಹೊಂದಾಣಿಕೆ ಇಲ್ಲಾರದೆ, ಯಾಕಂದ್ರೆ ಯಾವ ದಲಿತ ಹೋರಾಟಗಾರರು ಯಾರಿಗೂ ಹೊಂದಾಣಿಕೆ ಆಗಲ್ಲ. ಯಾಕಂದ್ರೆ ದಲಿತರಿಗೆ ಅನ್ಯಾಯ ಆದಾಗ ದಲಿತ ಪರ ನಿಂತು ಇವತ್ತು ಅಪರಾಧಿಗೆ ಅರೆಸ್ಟ್ ಆಗಬೇಕು, ಅಪರಾಧಿ ಜೈಲ್ಗೆ ಹೋಗಬೇಕು ಮತ್ತು ಕಾನೂನುಬದ್ಧವಾಗಿ ಹೋರಾಟ ಮಾಡೋರೇ ಇವತ್ತು ದಲಿತ ಹೋರಾಟಗಾರರು. ಇವತ್ತು ನಾವು ಜೈಲ್ಗೆ ಹೋಗ್ತೀವಿ, ನಾವು ಅರೆಸ್ಟ್ ಆಗ್ತೀವಿ, ಅದು ಹಿಂದಿಗಡೆ. ಅದಕ್ಕೆ ನಾವು ಇವತ್ತು ಬಿಟ್ಟಿವಿ, ಕೈ ಬಿಟ್ಟಿವಿ. ಇವತ್ತು ಏನು ಮುಂದಿದ್ದು ಇಟ್ಟಕ್ಕೆ ಮುಗಿತತ್ತಿಲ್ಲ. ಯಾಕಂದ್ರೆ ಈ ಭಾಗದ ದಲಿತ ಹೋರಾಟಗಾರರು ಯಾರು ಗುಲಾಮರು ಇಲ್ಲ ಮತ್ತು ಸೂರು ವೀರು. ನಾವು ಈ ಭಾಗದ ದಲಿತರು ಅಂದ್ರೆ ಸೂರು ವೀರು ನಾವು. ಅಂಥವ್ರು ಇವತ್ತು ಸಾಹೇಬರಿಗೆ ಮಾತಿಗೆ ಮನ್ನಣೆ ಕೊಟ್ಟು ಇವತ್ತು ನಾವು ಹೋರಾಟವನ್ನು ಕೈ ಬಿಟ್ಟು, ಯಾಕೆ ಕೈ ಬಿಟ್ಟಿವಿ ಅಂದ್ರೆ ಯಾರಿಗೆ ಅಂಜಿ ಅಳಿಕೆ ಇಲ್ಲ ಮತ್ತು ಯಾರ ಮಾತಿಗೆ ತಲೆಗೂಡಿ ಅಲ್ಲ. ಯಾಕೆ ಬಿಟ್ಟಿವಿ ಅಂದ್ರೆ ಏನೋ ಒಂದು ಸಂವರ್ಧತೆಯಿಂದ, ಏನೋ ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವು ಹೋರಾಟಕ್ಕೆ ಕೈ ಬಿಟ್ಟಿವಿ. ನಾವೇ ಇವತ್ತು ದಲಿತ ಮುಖಂಡರು ಮಾತಾಡಿ ಇವತ್ತು ಈ ಊರಾಗ ಕೋಮು ಗಲಭೆ ಆಗಬಾರ್ದು ಮತ್ತು ನಮ್ಮಿಂದನೇ ಇವತ್ತು ದಲಿತ ಮುಖಂಡರಿಂದ ಇಲ್ಲಿ ಜಗಳ ಉದ್ಭವ ಆಗಬಾರ್ದು ಅಂತೇಳಿ ಒಂದು ಸಂವರ್ಧತೆ ಮತ್ತು ಸಹಬಾಳ್ವದಿಂದ ಇವತ್ತು ನಾವು ಮತ್ತು ಬೇರೆ ಜಾತಿಯವ್ರ ಜೋಡಿನ ನಾವು ಪ್ರೀತಿ ವಿಶ್ವಾಸದಿಂದ ಇರ್ಬೇಕಂತೇಳಿ ಇವತ್ತು ಕೈ ಬಿಟ್ಟಿವಿ. ನಾವು ಕೈ ಬಿಟ್ಟಿವಿ ಅಂದ್ರೆ ನಾವು ಅಸಮರ್ಥರಲ್ಲ ನಾವು ಮತ್ತು ಯಾರು ಮಾತಾಡಿ ಕೇಳಿಬಿಟ್ಟವ್ರಲ್ಲ. ಅಂಥ ಲೀಡರ್ಗಳು ಇರ್ಬೋದು, ಅವ್ರು ಬೇರೆ ಯಾರೋ ಇರ್ಬೋದು, ಅಂಥವ್ರಿಗೆ ನಾವು ತೆಲಿಗೂಡಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ಪೊಲೀಸ್ ಸಿಬ್ಬಂದಿ ಇವತ್ತು ವಿಚಾರ ಮಾಡಿ ಎಚ್ಚೆತ್ತುಕೊಂಡು ಇವತ್ತು ಏನು ಹಲ್ಲೆಗೆ ಒಳಗಾದಂಥ ಶಶಿ ನಾಯ್ಕೋಡಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಒಂದು ವೇಳೆ ನ್ಯಾಯ ನೀವು ಒದಗಿಸಿಕೊಡ್ಲಿಲ್ಲ ಅಂದ್ರೆ ಅಪರಾಧಿಗಳಿಗೆ ಅರೆಸ್ಟ್ ಮಾಡಿ ನೀವು ಜೈಲ್ಗೆ ಕಳಿಸ್ಲಿಲ್ಲ ಅಂದ್ರೆ, ಯಾಕಂದ್ರೆ ಅವರೇನು ಅಪರಾಧಿನೂ ಇವತ್ತು ಜನಪ್ರತಿನಿಧಿಯನ, ಇವತ್ತು ತಾಲೂಕು ಏನು ಮುನ್ಸಿಪಾಲಿಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರ, ಅದೇನೋ DC-ದಿಂದ ಅದು ಇದು ಏನೋ ಅದ, ಅವ್ರಿಗೆ ಕೇಳಿ ಅರೆಸ್ಟ್ ಮಾಡ್ಬೇಕು, ಏನೋ ನಿಮ್ಮದು ತಪ್ಪಿಲ್ಲ ಅದದ, ಅದೆಲ್ಲ ಮಾಡಿ ಅವರಿಗೆ ಸೂಕ್ತವಾದ ಕಾನೂನು ರೀತಿಯಿಂದ ನೀವು ಬಂಧಿಸಿ ಆ ಶಶಿ ನಾಯ್ಕೋಡಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಒಂದು ವೇಳೆ ವಿಳಂಬ ಆದ್ರೆ ಸಂಪೂರ್ಣ 15ನೇ ತಾರೀಕು ರವಿವಾರ ದಿನ ಬೆಳಗ್ಗೆ 11 ಗಂಟೆಗೆ ಆಲ್ಮೇಲ ಬಂದ್ ಮಾಡಿ ಹೋರಾಟ. ಆಲ್ಮೇಲ್ ಇವರಿಗೆ ಮಾನ್ಯ SP ಸಾಹೇಬರು ವಿಜಯಪುರ, ಇವರಿಗೆ ಮಾನ್ಯ PSI ಸಾಹೇಬರು ಆಲ್ಮೇಲ್ ಮುಖಾಂತರ ವಿಷಯ ರೌಡಿ ಶೀಟರ್ ಶಾದಿಕ್ ಸುಂಬಡನನ್ನು ಬಂಧಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಅನುಸಾರವಾಗಿ ಆಲಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ, ದಿನಾಂಕ 6/2/2026ರಂದು ಸಿಂದಗಿ ಪಟ್ಟಣದ ಅಪ್ಪಾಜಿ ಹೋಟೆಲ್ ಎದುರುಗಡೆ ಜನಸಂದಣಿ ಇರುವ ಪ್ರದೇಶದಲ್ಲಿ ಆಲ್ಮೇಲ್ ಪಟ್ಟಣದ ದಲಿತ ಹೋರಾಟಗಾರರಾದ ಶಶಿಧರ್ ನಾಯ್ಕೋಡಿ ಹಾಗೂ ಪವನ್ ಕಾಳೆಯವರ ಮೇಲೆ ರೌಡಿ ಶೀಟರ್ನಾದ ಶಾದಿಕ್ ಸುಂಬಡ್ ಹಾಗೂ ಆತನ ಕಾರು ಚಾಲಕ ಅಯೂಬ್ ಇಲಾಯಿ ಗುಂದಗಿ ಇಬ್ಬರು ಸೇರಿಕೊಂಡು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಇರುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು, ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಆರೋಪಿಗಳು ಆಲ್ಮೇಲದಲ್ಲೇ ರಾಜಾರೋಷವಾಗಿ ತಿರುಗಾಡುತ್ತಿದ್ದು, ಮತ್ತೆ ಶಶಿಧರ್ ನಾಯ್ಕೋಡಿರವರ ಕುಟುಂಬದ ಮೇಲೆ ಎಲ್ಲ ಸದಸ್ಯರಿಗೂ ಶಾದಿಕ್ ಸುಂಬಡ್ ಹಾಗೂ ಆತನ ಸಹಚರರಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಕೂಡಲೇ 4-5 ದಿನಗಳಲ್ಲಿ ಆರೋಪಿಯನ್ನು ಬಂಧಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಆಲ್ಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇದೇ ದಿನಾಂಕ 15/2/2026ರಂದು ಭಾನುವಾರ ಸಂಪೂರ್ಣ ಆಲ್ಮೇಲ್ ಬಂದ್ ಮಾಡಬೇಕು ಅಂತ ಕರೆ ನೀಡುತ್ತೇವೆ. ಇದಕ್ಕೆ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಲ್ಮೇಲ್, ಸ್ಥಳ ಆಲ್ಮೇಲ್. ನಾವು ಏನೋ ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಒಂದು ಇನ್ಸಿಡೆಂಟ್ ಸಲುವಾಗಿ ಆಲ್ರೆಡಿ ನಮ್ಮ ಸಿಂಗಿ ಪೊಲೀಸ್ ಠಾಣೆಯಲ್ಲಿ ನಂಬರ್ 27/2026 ಪ್ರಕರಣ ದಾಖಲಾಗಿದೆ. ಪ್ರತಿ ಏನು ಈ ಒಂದು ಹಿಂದೆಗಡೆ ಆಗಿರ್ಬೋದು, ವರ್ಷ ಆಯಿತು ಎಲ್ಲ ಏನಾಗ್ತಿತ್ತು, ಈ ಒಂದು ನಮ್ಮ ಅಟ್ರಾಸಿಟಿ ಕೇಸನ್ನು
ನಮ್ಮ ಏನು ನಮ್ಮ ಡಿವೈಎಸ್ಪಿ ಸಾಹೇಬರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಸರ್ಕಾರದ ಆದೇಶದ ಮೇಲೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಅವರು ಒಂದು ವಿಜಯಪುರದಲ್ಲಿರುತ್ತದೆ. ಅವರು ಈ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಆಲ್ರೆಡಿ ಇವತ್ತು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅವ್ರಿಗೊಂದು ನಮಗೆ ನಮ್ಮ ಅಸಿಸ್ಟೆಂಟ್ ಬೇಕಾದರೂ ಕೂಡ ನಾವು ಕೊಡ್ತೀವಿ. ಈ ಒಂದು ತನಿಖೆಯ ತಾವು ಏನು ಹೇಳ್ತಾರೆ ಆಲ್ರೆಡಿ FIR ಆಗಿದೆ, ತನಿಖೆ ಕೂಡ ಆಗಿದೆ. ಏನು ಆರೋಪಿತರಿದ್ದಾರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು, ಯಾವುದೇ ರೀತಿಯಾದರೂ ಕಾನೂನಿಂದ ನಾವು ಕಾನೂನು ಬಿಟ್ಟು ಹೋಗಲ್ಲ, ಕಾನೂನು ರೀತಿಯಿಂದ ಆಗುತ್ತೆ. ಕಾನೂನಿಂದ ಕೂಡ ನಾವು ಆಲ್ರೆಡಿ ಅವರಿಗೆ ಹೇಳಿದ್ದೀವಿ ಒಂದು ಮುಖಾಂತರ ಮತ್ತು ಪತ್ರದ ಮುಖಾಂತರ ಏನೇನಾಗಿದೆ, ಘಟನೆ ಏನಾಗಿದೆ ಅಂತ ಹೇಳ್ಕೊಂಡು ಅವರಿಗೆಲ್ಲ ವಿಸ್ತಾರವಾಗಿ ಹೇಳಿರ್ತೀವಿ. ಅದರ ಅನ್ವಯ ಬಂದು ಅವ್ರ ತನಿಖಾಧಿಕಾರಿಗಳು ಬಂದು ಅವರು ಯಾರು ಅರೆಸ್ಟ್ ಮಾಡಬೇಕು, ಏನು ಕಾನೂನು, ಏನು ಪ್ರೊಸೀಜರ್ ಏನಿದೆ ಎಲ್ಲ ಫಾಲೋಅಪ್ ಮಾಡಬೇಕು. ನಾವು ಅವ್ರ ಜೊತೆ ಇರ್ತೀವಿ. ಈ ಒಂದು ಪೊಲೀಸ್ ಠಾಣೆ ಏನು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಸಿಂದಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅವರಿಗೆ ಒಂದು ತನಿಖೆಗೆ ಸಹಾಯ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಒಂದು ಪ್ರಕರಣವು ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ತಮಗೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತಾವು ಏನು ಹೇಳಿದ್ದೀರ, ಏನು 4 ದಿನ 5 ದಿನ ಗಡುವು ಕೊಟ್ಟಿದ್ದೀರ, ಒಂದು ಒಳಗಡೆ ಆಯಿತು ಕಾನೂನು ರೀತಿ ಅಂತ, ಕಾನೂನು ಬಿಟ್ಟು ಮತ್ತೆ ಕಾನೂನು ರೀತಿ ಅಂತ ನಾವು ಏನು ಪ್ರೊಸೀಜರ್ ಮಾಡಬೇಕು ಮಾಡಿ ನಮಗೆ ಹೇಳಬೇಕು. ಥ್ಯಾಂಕ್ ಯು.